ತಾಲೂಕು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಿರುವಿನಲ್ಲಿ ಇತ್ತೀಚೆಗೆ ಚಿರತೆಯೊಂದು ಪಾದಯಾತ್ರಿ ಬಾಲಕನ ಮೇಲೆ ಹಿನ್ನೆಲೆಯಲ್ಲಿ ಬಾಲಕ ಗಾಯಗೊಂಡಿದ್ದಾನೆ. ಹಾಗಾಗಿ ಪ್ರಾಣಾಪಾಯದಿಂದ ಅಲ್ಲಿನ ಜನಮನ ಕೂಗಾಡಿದ ಕಿರ್ಚಾಡಿದ ಸಂದರ್ಭದಲ್ಲಿ ಚಿರತೆ ಪರಾರಿಯಾಗಿದೆ. ಈ ಬಾಲಕ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಭುವನಹಳ್ಳಿ ಚೇತನ್ 10 ವರ್ಷ ಅಂತ ಗುರುತಿಸಲಾಗಿದೆ. ಹಾಗಾಗಿ ಅನೂರು ತಾಲೂಕು, ಕೊಳ್ಳೇಗಾಲ ತಾಲೂಕು ಮತ್ತು ಮಹದೇಶ್ವರ ಬೆಟ್ಟ ವಿಶೇಷವಾಗಿ ಹಲವು ಜಿಲ್ಲೆಗಳಿಂದ ಪಾದಯಾತ್ರಿಗಳು ಬಹಳ ಕಟ್ಟೆಚ್ಚರದಿಂದ ಇಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಪಾದಯಾತ್ರಿಗಳಿಗೆ ಬಹಳ ಸಮಸ್ಯೆ ಆಗ್ಬೋದು. ಕಾಡು ತೀರ ದಟ್ಟ ಕಾಡಾಗಿದೆ ಮತ್ತು ವನ್ಯಮೃಗಗಳ ಓಡಾಟಗಳು, ಸಂಚಾರಗಳು ಕೂಡ ಹೆಚ್ಚಾಗಿದೆ. ವಿಶೇಷವಾಗಿ ಚಿರತೆಗಳು ಕೂಡ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅಲ್ಲಿ ಪಾಸಾಗಿರೋದೆಲ್ಲ ಸಿಕ್ಕಿದೆ. ಈಗಾಗಲೇ ಡ್ರೋನ್ ಕ್ಯಾಮ್ರಾಗಳನ್ನು ಮೂಲಕ ಕಾಡು ಪ್ರಾಣಿಗಳ ಪತ್ತೆ ಹಚ್ಚುವುದು ಮತ್ತು ಅಲ್ಲಿ ರಸ್ತೆಗಳಿಗೆ ಕಾಲ್ದಾರಿನಲ್ಲಿ ಬಿಡೋ ಸಮಸ್ಯೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಮುಖ್ಯ ರಸ್ತೆಗಳಲ್ಲೂ ಪ್ರಶ್ನೆ ಇದೆ. ಹಾಗೆ ಬಸ್ಗಳು 150ಕ್ಕೂ 620 ಬಸ್ಗಳನ್ನು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ 150 ಬಸ್ಸು ಮೈಸೂರು ವಿಭಾಗದಿಂದಲೇ ಬಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಿಂದ 100 ಬಸ್ಗಳಿದೆ. ಬೆಂಗಳೂರಿಂದನೂ ಕೂಡ 125 ಬಸ್ಗಳು ಬರ್ತಾ ಇದೆ. ಹಾಗಾಗಿ 3 ಪಾಯಿಂಟ್ಗಳಿಂದ ಒಟ್ಟು ಸುಮಾರು 600 ಬಸ್ಗಳನ್ನು ಮಾಡಿದ್ದಾರೆ. ವಿವಿಧ ಡಿಪೋಗಳಿಂದೆಲ್ಲ ಸುಮಾರು 620 ಬಸ್ಗಳು. ಹಾಗಾಗಿ ಪಾದಯಾತ್ರಿಗಳಿಗೆ ಹೆಚ್ಚಿನ ಅನುಕೂಲಕರವಾಗಿದೆ. ಬಸ್ನಲ್ಲಿ ಪ್ರಯಾಣ ಮಾಡಿ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಪಾದಯಾತ್ರೆಗಳಿಗೆ ಹೋಗಿ. ತೀರಾ ಕಾಡೊಳಗಡೆ ಮಹಿಳೆಯರು, ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ಭಾಳ ಒಳ್ಳೆ ಬೆಳವಣಿಗೆ. ಕೆಲವರಿಗೆ ಆಗದೇ ಇರಬಹುದು, ಅದು ಅರಿಕೆ ಕಾಣಿಕೆ ಇರೋರು ಮಾಡ್ತಾಯಿದ್ದಾರೆ. ಮಾಡಲಿ ಅವ್ರ ಸೇವೆಗಳನ್ನ ನಾವು ಮಾಡೋದಿಲ್ಲ. ಬಟ್ ಕಾಡಿನ ಪ್ರದೇಶಗಳನ್ನು ಬಹಳ ಹುಷಾರಾಗಿ ಮಾಡಿನ ಉದ್ದೇಶ ಇದೆ. ಪಾಳ್ಯದ ಭಾಗದಲ್ಲಿ ಕೂಡ ಎಲ್ಲೋ ಹುಲಿ ಗುರುತು ಅಂತ ಹೇಳಲಾಗ್ತಿದೆ. ಅದು ಎಷ್ಟು ನಿಜನೋ ಇನ್ನೂ ಹೇಳೋಕ್ಕಾಗ್ತಾಯಿಲ್ಲ. ಹೀಗೆ ಒಂದಲ್ಲ ಒಂದು ಕಡೆ ಕಾವೇರಿ ನದಿಗಳಲ್ಲಿ ಈಜಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗೋದು, ಹೊಳೆ ದಾಟುವಾಗ ಪ್ರಯತ್ನ ಮಾಡೋದು, ಅಲ್ಲಿ ಮೊಸಳೆಗಳ ಸಮಸ್ಯೆಗಳಿರ್ತವೆ. ಹೀಗೆ ಮಾದಪ್ಪನ ಭಕ್ತರು ಬರೋರಿಗೆ ಯಾವುದೇ ಥರ ಕಳಂಕ ಆಗದಿರೋ ದೃಷ್ಟಿಯಿಂದ ನಾವು ಇದು ಭಯಭೀತಪಡಿಸೋ ದೃಷ್ಟಿಯಿಂದ ಅಲ್ಲ, ಒಳ್ಳೆ ರೀತಿ ಮಾದಪ್ಪನ ದರ್ಶನ ಮಾಡಿ ಒಳ್ಳೆ ರೀತಿ ಹೋಗಿ ನಿಮ್ಗೆ ಯಾವ ಸಮಸ್ಯೆಗಳು ಆಗದಿರಲಿ ಅಂತ ನಾವು ಕೂಡ ಶಿವರಾತ್ರಿ ಹಬ್ಬದಿಂದೆಲ್ಲ ಒಳ್ಳೆ ಮಾಡಿ ಶಿವರಾತ್ರಿ ಅಲ್ಲಿ ಅನ್ನದಾನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಮಾದಪ್ಪನ ಬೆಟ್ಟದಲ್ಲೂ ಕೂಡ ಸುಸಜ್ಜಿತ ವ್ಯವಸ್ಥೆಗಳು ಇದೆ ಈಗ ನಿಮಗೆ. ಹಾಗಾಗಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ನಿಧಾನವಾಗಿ ತಾಳ್ಮೆಯಿಂದ ದರ್ಶನ ಮಾಡಿ ಮಾದಪ್ಪನ ದರ್ಶನ ಮಾಡಿ ನಿಮ್ಗೆಲ್ಲರೂ ಒಳ್ಳೇದು ಮಾಡಲಿ. ಸ್ವಾಮಿ ಅವರಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಬಂದಂಥವ್ರು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶಿವರಾತ್ರಿ, ಮಹಾಶಿವರಾತ್ರಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ನಮ್ಮ ಮೂಲಧ್ವನಿ ಅವಳು ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಸುದ್ದಿಗಳನ್ನ ನೋಡ್ತಾ ಇರಿ. ವಿಶೇಷ ಸುದ್ದಿಗಳನ್ನು ನಮ್ಮ ಮೂಲಧ್ವನಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರಿ. ನಮಸ್ಕಾರ, ಒಳ್ಳೆಯದಾಗಲಿ. ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.